ಪ್ರಿಯ ಆಸರೆ ಟಿ ವಿ ವೀಕ್ಷಕರೇ, ಇವತ್ತು ನಿಜವಾಗಿಯೂ ಒಂದು ಸಂಭ್ರಮ, ಒಂದು ಸಡಗರ, ಸಂತೋಷದ ಒಂದು ಅನುಭವ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. 138 ಕೀರ್ತನೆ 8ನೇ ವಾಕ್ಯ, ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವ ದೇವರಿಗೆ ಸ್ತೋತ್ರ ಎಂಬುದಾಗಿ ದಾವೀದನಲ್ಲಿ ಸಂತೋಷದಿಂದ ಹೇಳ್ತಾನೆ. ಪ್ರಿಯರೇ, ನಮ್ಮ ಪ್ರತಿಯೊಂದು ಕಾರ್ಯಗಳನ್ನು ಸಿದ್ಧಿಗೆ ತರುವಂಥ ದೇವರಾಗಿದ್ದಾನೆ. ನಾವು ಜ್ಞಾನೋಕ್ತಿ ಪುಸ್ತಕ 16:3ನೇ ವಾಕ್ಯದಲ್ಲಿ, ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿಕೊಡುವುದಾದರೆ ನಿನ್ನ ಉದ್ದೇಶಗಳು ಸಫಲವಾಗುವೆಂಬುದಾಗಿ ನಾವು ನೋಡುತ್ತೇವೆ. ಕಳೆದ 1 ವರ್ಷಗಳ ಕಾಲ ಅದ್ಭುತವಾದ ರೀತಿಯಲ್ಲಿ ಕರ್ತನು ನಮ್ಮನ್ನು ನಡೆಸಿದ್ದಾನೆ. ಇವತ್ತು ನಮ್ಮ ಮಧ್ಯದಲ್ಲಿ ಕಳೆದ 1 ವರ್ಷಗಳ ಕಾಲ ನಮ್ಮ ಆಸರೆ ಟಿ ವಿ ಚಾನಲಲ್ಲಿ ಸೇವೆ ಸಲ್ಲಿಸಿರುವ ಸಹೋದರ ಧನರಾಜ್ರವರಿದ್ದಾರೆ. ಅವರು ನಮ್ಮ ಮಧ್ಯದಲ್ಲಿರುವುದು ನಿಜವಾಗಿಯೂ ಸಂತೋಷದ ಒಂದು ವಿಚಾರವಾಗಿದೆ. ಮತ್ತು ಅವರನ್ನು ನಾವು ಅವರ ಸೇವೆಯನ್ನು ಪರಿಗಣಿಸಿ ಅವರಿಗೆ ಈ ಒಂದು ಸನ್ಮಾನ ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ. ಪಾಸ್ಟರ್ ಅಮರ್ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಪಾಸ್ಟರ್ ಅಮರ್ ಅವರೇ, ದಯಮಾಡಿ ತಾವು ಈ ಒಂದು ಸನ್ಮಾನ ಕಾರ್ಯವನ್ನು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಸಹೋದರ ಧನರಾಜ್ರವರೇ, ಕಳೆದ 1 ವರ್ಷಗಳಿಂದ ತಾವು ಆಸರೆ ಟಿ ವಿ ಚಾನಲಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ. ಈ ಒಂದು ಟಿ ವಿ ಸೇವೆಯಲ್ಲಿ ಮಾಧ್ಯಮದಲ್ಲಿ ಮಾಡಿದಂಥ ಒಳ್ಳೆ ಅನುಭವವನ್ನು ಹೇಳಲಿಕ್ಕೆ ಬಯಸ್ತೀರಾ? ಹೌದು, ಟಿ ವಿ ಚಾನಲ್ನಲ್ಲಿ ನಾನು ಮೊದಲನೇದಾಗಿ ನನ್ನ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಯಾಕಂದರೆ ನನಗೆ ಯಾವಾಗಲೂ ಸಹ ಈ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಈ ಟಿ ವಿ ಚಾನಲಲ್ಲಿ ಪ್ರೋಗ್ರಾಮ್ ಕೊಡೋ ರೀತಿ ಮತ್ತು ದೇವರು ನನ್ನನ್ನು ಉನ್ನತ ಮಾಡಿ ನಡೆಸ್ತಿದ್ದಾರೆ. ಮತ್ತು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಟಿ ವಿ ಪ್ರೋಗ್ರಾಮ್ ಕೊಡಬೇಕನ್ನೋ ನನಗೆ ಆಸಕ್ತಿ ಬಂದಿದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಟಿ ವಿ ಕಾರ್ಯಕ್ರಮದ ಮೂಲಕ ನೀಡುವಂಥ ಸ್ವಾರ್ಥ ಸೇವೆಯಲ್ಲಿ ಅನೇಕ ಆತ್ಮಗಳ ರಕ್ಷಣೆ ಹೊಂದಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ. ದೇವರು ಮುಂದಿನ ದಿವಸಗಳು ಇನ್ನೂ ಹೆಚ್ಚಾಗಿ ನಿಮ್ಮನ್ನು ಉಪಯೋಗ ಮಾಡಲಿ. ಗಾಡ್ ಬ್ಲೆಸ್ ಯು.